ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಸೇವೆಯನ್ನು ಅರ್ಥಪೂರ್ಣವಾದ ಸೇವೆಯನ್ನು ಮಾಡತಕ್ಕಂಥ ಮಹನೀಯರಿಗೆ ಪರಿಸರ ಸಂರಕ್ಷಣಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗಾಗಲೇ ನಡೆದಿದೆ. ಈಗಾಗಲೇ ಕಾಲ ಬೀಳ್ತಾ ಇರೋದ್ರಿಂದ ನಾನು ಎರಡೇ ಮಾತನಾಡುತ್ತೇನೆ. ಈ ಕಾರ್ಯಕ್ರಮವನ್ನು ಈ ನಾಡು ಕಂಡಂತ ಅಪರೂಪದ ಅಧಿಕಾರಿ ಬಹುಶಃ ಡಾಕ್ಟರ್ ತಿಮ್ಮಯ್ಯನವರು ಅವರ ಸೇವಾವಧಿಯಲ್ಲಿಯೇ ಏನು ಈ ನಾಡಿಗೆ ಕಾಣಿಕೆಯನ್ನು ನೀಡಬೇಕು ಅದನ್ನು ಕೊಟ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಮಾಜಿ ಹಿಂದಿನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡೋದಕ್ಕೆ ನಮ್ಮೆಲ್ಲರ ಅವಕಾಶ ಅವರು ಮಂತ್ರಿ ಆಗಬೇಕಂತ ಕಾಯ್ತಾ ಇದ್ದಾರೆ. ನಾವು ನೀವೆಲ್ಲ ವೈದ್ಯಕೀಯ ಎಲ್ಲ ಒಂದ್ಸಲ ಹೋಗಿ ಈಗಿನ ಮುಖ್ಯಮಂತ್ರಿ ಸ್ವಲ್ಪ ಅನಿವಾರ್ಯತೆ ಅವರು ಈ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡಿ ನಮ್ಮ ಅಪರೂಪದ ಮಾತನ್ನು ಮಾಡಿದ್ದಾರೆ. ಭಿತ್ತಿ ಚಿತ್ರ ಬಿಡುಗಡೆ ಮಾಡಿ ಈ ರಘುರಾಮ್ ವಾಜಪೇಯಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದಾರೆ, ಸಮಾಜ ಸುಧಾರಕರು, ಆಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದರು, ಪರಿಸರವಾದಿಗಳು, ಸಾಹಿತಿಗಳು, ಅದನ್ನು ಒಂದೇ ಹಚ್ಚೋದಕ್ಕೆ ಕಷ್ಟ ಆಗ್ತದೆ. ಅವರು ಸಂದರ್ಭದಲ್ಲಿ ತುಂಬ ಅಪರೂಪದ ಮಾತನಾಡಿದ್ದಾರೆ. ಸೋದರಿ ಕೆ ಮೀನಾಕ್ಷಿ ಅಪರೂಪದ ಲೇಖಕಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು ಕೊಟ್ಟಂತ ಅಪರೂಪದ ಲೇಖಕಿ. ಅವರು ಸಹ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಮಾತನಾಡುತ್ತಾರೆ. ಜೊತೆಯಲ್ಲಿ ಪೂಜ್ಯರಾದಂಥ ಯೋಗ ನರಸಿಂಹ ಅವರು ಏನಿದ್ರು ನಾನು ಕಾಯಿಲೆ ಹೋಗಿ ಅಪ್ಪ ಮಾತಾಡ್ತಿದ್ದೇವೆ, ಮಾತಾಡೋದಿಲ್ಲ ಮಾತಾಡೋದು ಬೇಡ ಅಂತಿದ್ದಾರೆ. ಬಹಳ ಮುಖ್ಯವಾಗಿ ಡಾಕ್ಟರ್ ಶ್ರೀ ಶರತ್ ಕುಮಾರ್ ಅವರು ಮತ್ತು ಡಾಕ್ಟರ್ ನಾಗರಾಜ್ ಡಿ ವೈದ್ಯ ಅವರು ಅಭಿನಂದಿಸುವ ದೊಡ್ಡ ಶಿವರಾಗ ಈ ದಿವಸ ನಮಗೆ ಲಭಿಸಿದೆ. ಶರತ್ ಕುಮಾರ್ ಅವರು ಸುಮಾರು ನಮಗೆ 50 ವರ್ಷಕ್ಕೆ ವೇದಿಕೆಯಲ್ಲಿ ಅನೇಕ ಗೆಳೆಯರಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಸುಯೋಗ ಆಸ್ಪತ್ರೆಯ ಯೋಗನವರು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ. ಅವರ ಆಗಮನ ಮುಂದಿನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮಾತನಾಡಲಿದ್ದಾರೆ. ಬಹಳ ಮುಖ್ಯವಾಗಿ ತಾವೆಲ್ಲ ಯೋಗಿಗಳ ಮುಂದೆ ಕೂತಿದ್ದೀವಿ. ಎಲ್ಲರ ಹೆಸರನ್ನ ಹೇಳುವ ಅಗತ್ಯ ಇಲ್ಲ, ಯಾಕಂದ್ರೆ ಮತ್ತೆ ನೀವು ವೇದಿಕೆಯಲ್ಲಿ ಹೋಗ್ತೀರಿ. ನಮ್ಮ ಗೋಚರದಕ್ಷಿಣ ಜಿ ಪ್ರಕಾಶ್ ಅವರು ನಿಂತುಕೊಂಡು ನಮ್ಮ ಜೊತೆಲಿದ್ದಾರೆ. ಅನೇಕ ಗಣ್ಯಮಾನ್ಯರು ಹೇಳಿದ್ದೀವಿ. ಶ್ರೀ ಶರತ್ಕುಮಾರ್ ಅವರು ಒಂದ್ಸಾರಿ ನಾವು ಸಾಹಿತ್ಯ ಭವನ ಅಲ್ಲ, ಅರಮನೆ ಉದ್ಯೋಗದಲ್ಲಿ ಒಂದು ಸಣ್ಣ ಸಭಾಂಗಣ ಅಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಸುಮಾರು 25-30 ವರ್ಷ ಆಗಿದೆ. ಅರಮನೆಯ ಉದ್ಯೋಗದಲ್ಲಿ ತಮಿಳಿನ ಯಾವುದೋ ಒಂದು ಶೂಟಿಂಗ್ ನಡೀತಾ ಇದೆ. ಅವರು ಒಂದು ಶಬ್ದ ಜಾಸ್ತಿ ಕೇಳಿದಾಗ ಏನು ನಡೀತಾ ಇದೆ ಅಂತ ಕೇಳಿ ಡಾಕ್ ಕೊಟ್ಟಿದ್ದಾರೆ. ಅವರು ವಿಶ್ವದ ಶ್ರೇಷ್ಠ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ದಾರೆ. ಅವರು ಭಾಷಣ ಮಾಡಬೇಕಪ್ಪ, ನೀವು ಸ್ವಲ್ಪ ಶಬ್ದ ಕಡಿಮೆ ಮಾಡಿ ಬಂದು ನೋಡಿ ಅವರು ನಮ್ಮ ಮುಂದಿನ ಚಿತ್ರದಲ್ಲಿ ಹೀರೋ ಆಗಲ್ಲ ಅಂತ ಕೇಳಿ ನಾನು ಇವ್ರಿಗೆ ಹೇಳ್ತೀನಿ, ನೋಡಿ ನಾನು ಒಳ್ಳೆ ₹100 ಕೊಡ್ತಾರೆ ನಿಮಗೆ ಇನ್ನೊಂದು ಸಂಭಾವನೆ ಚಿತ್ರಕ್ಕೆ ಪ್ರಯತ್ನ ಮಾಡೋಣ, ಯಾಕೋ ಇಷ್ಟಪಟ್ಟಿಲ್ಲ ಆಗಲೇ ಅಂತ ಸಿನಿಮಾದ ದಾರಿ ಇದ್ದಾಗಿ ಈಗಲೂ ಹಾಗೆ ಇದ್ದಾರೆ. ಅವರು ಬರೀ ದಾರಿ ಮಾತ್ರ ಅಲ್ಲ, ಪರಿಸರವಾದಿಗಳು ಮಾತ್ರ ಅಲ್ಲ, ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲ ಸಾಮಾಜಿಕ ಚಿಂತನೆಯ ಹರಿಕಾರ. ಅವರು ಒಂದು ಗಂಡಸರಲ್ಲಿ ಬದ್ಧತೆಯನ್ನು ಮಾತುಕತೆ ಬರ್ತಿದ್ದಾರೆ. ಗಂಡಸರಲ್ಲಿ ಬರ್ತಿದ್ದು ಭಾಳ ಯಾಕೆ ಬರ್ತಿದ್ದಾರೆ ಅಂದರೆ, ನನಗೆ ಅನೇಕ ಜನ ಹಿರಿಯರು ನಮ್ಮ ಶ್ರೀಮಂತೂರು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವರಿಗೆ ಪರೀಕ್ಷೆ ಮಾಡಲಿಕ್ಕೆ ಅವರು ಬರ್ತಾರೆ. ನನ್ನ ಗಂಡ ನನ್ನ ಹೃದಯದಿಂದ ತಪ್ಪಿಸಿದ್ದು ನಮ್ಮ ಶರತ್ ಕುಮಾರ್ ಅವರ ಗಂಡಸರಲ್ಲಿ ಬದ್ಧತೆಯನ್ನು ಕೃತಿ. ಇಂಥ ಅನೇಕ ಚಮತ್ಕಾರವನ್ನು ಅವರು ಮಾಡಿದ್ದಾರೆ. ಬಹುಶಃ ಅನೇಕ ಕುಟುಂಬಗಳು ಕೆಲವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಗಂಡನ ಚಿಂತೆಗೆ ಹೋದಾಗ ಅವ್ರ ತಪ್ಪೇ ಇಲ್ಲ, ಹೆಣ್ಮಕ್ಳು ತಪ್ಪೇ ಇರಲ್ಲ, ಇನ್ನೂ ತಪ್ಪಿರುತ್ತೆ. ಆದರೆ ಅವರು ಎಲ್ಲೂ ಒಪ್ಪಳಿಕೆ ಹೋಗ್ತಾರೆ. ಒಂದು ದೊಡ್ಡ ದುರಂತ, ನಡುವು ಮದುವೆ ಆಗೋದು, ಎಲ್ಲ ಇಡೀ ಜೀವನ ನರಕ. ಇದನ್ನೆಲ್ಲ ತಪ್ಪಿಕೊಳ್ಳೋದು ನಮ್ಮ ಗೆಳೆಯ ಶರತ್ ಕುಮಾರ್. ಅವರು ಪ್ರತಿನಿತ್ಯ ಪ್ರತಿ ವಾರಕ್ಕೊಂದು
ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ನಾವು ಕೇಳಬೇಕು. ಒಂದೊಂದು ಸಮಾರಂಭವು 100 ಪೇಜ್ ಬರೆಯುವಷ್ಟು ಕಾರ್ಯಕ್ರಮದಲ್ಲಿ ಅನುಭವ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಹೆಚ್ಚು ಮಾತಾಡುವ ಸಂದರ್ಭಗಳಲ್ಲ. ಹಾಗೆ ನಮ್ಮ ಇವರು ಹೇಳಿದ್ರು ನಾಗೇಂದ್ರ ಬಾಬು ಅವರು ಮನೆಗೆ ಹೋದಾಗ ನನಗೆ ಸಂಭ್ರಮ ಆಗೋಯ್ತು. ಪರಿಸರದ ಬಗ್ಗೆ ಎಷ್ಟೊಂದು ಕಾಳಜಿ ನಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಸಂದರ್ಭಕ್ಕೆ ನನಗೆ ಸನ್ಮಾನಿಸುವಂಥ ಕೆಲಸ ನನ್ನ ಮೇಲೆ ಇದೆ. ಸಂಭ್ರಮ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೆ ಇನ್ನೊಂದು ಡಾಕ್ಟರ್ ನಾಗರಾಜ್ ವೈದ್ಯವರು, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಅವರು ಮನೆ ಕಟ್ಟುವ ಸಾವಿರಾರು ಮನೆಗಳನ್ನು ಕಟ್ಟಿದ್ದಾರೆ, ಲೇಔಟ್ಗಳನ್ನು ಮಾಡಿದ್ದಾರೆ. ಈ ಸಂಗೀತದ ಇಟ್ಕೊಂಡು ಬಹುಶಃ ಈ ಹುಡುಗರ ಸಂಖ್ಯೆ ಮೈಸೂರು ಕಡಿಮೆ ಆಗ್ತದೆ. ಈ ಬೈಲಿಯವರೆಲ್ಲ ಬೈಲಿಯವರು ಎಲ್ಲರೂ ಸಂಗೀತ ಆಡಲಿಕ್ಕೆ ಸಾವಿರಾರು ಜನ ಅವರ ಸಂಗೀತ ಸಂಗೀತ ಬೇರೆ ಸ್ಪಾನ್ಸರ್ ಮಾಡೋದ್ರ ಜೊತೆಯಲ್ಲಿ ಇವರು ಕಾರ್ಯಕ್ರಮವನ್ನು ಮಾಡಿಕೊಂಡು ಹೊಸ ಆಯಾಮವನ್ನು ಮೈಸೂರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಹಾಗೆ ಸುಗಮ ಸಂಗೀತ ಪರಿಷತ್ತು ಇತಿಹಾಸದಲ್ಲಿ ದಾಖಲೆ ಕಾರ್ಯಕ್ರಮವನ್ನು ಮಾಡಿರೋದು ಇವರು ಕಾಲದಲ್ಲಿ ಅವರಿಗೂ ಪರಿಸರದ ಬಗ್ಗೆ ಅವರೇ ಹೇಳ್ಕೊಂಡು ಏನೇನು ಮಾಡಿದ್ರು ಅಂತ ಅವರಿಗೂ ಮಾಡುವಂಥ ಕೆಲಸ ಸಂದರ್ಭದಲ್ಲಿ ಆಗಿದೆ. ಅನಂತ ಅವರು ಬಂದಿದ್ದಾರೆ, ನಾಗೇಂದ್ರ ಬಾಬು ಬಂದಿಲ್ಲ. ಹಾಗೆ ಎಂ.ಬಿ. ನಾಗೇಂದ್ರ ಬಾಬು, ಅನಂತವರು ಯೋಗಿಗಳು, ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು, ಬಹುಮುಖ ಪ್ರತಿಭಾವಂತರು. ಹಾಗೆ ಎಂ.ಬಿ. ನಾಗೇಂದ್ರ ಬಾಬು ಅವರ ಒಂದು ಕಾರ್ಟೂನ್ ಇಲ್ಲಿ ಇದೆ, ಗ್ಲೋಬಲ್ ವಾರ್ಮಿಂಗ್ ಅಂತ. ಅವರು ನೀವು ಮಾತಾಡ್ತಾ ಹೇಳಿದ್ರು, ಏನದು ಬೆಂಕಿ ಉಳಿತಾ ಇದೆಯಲ್ಲ, ಅದು ಯಾವ ಪ್ಲಾನೆಟ್ ಅಂತ ಕೇಳಿದ್ರು. ನೋಡಿ ಏನಾಗಿದೆ ಅಂದರೆ, ಈ ಅಮೆರಿಕದವರು ನನಗೆ ಒಂದು ದಿವಸ ಹೊರದೇಶಕ್ಕೆ ಹೋಗ್ಬೇಕಂದ್ರೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಯಾವುದು ಅಂತ ಕಂಡಿಡಿಯಕ್ಕಾಗಲ್ಲ. ಬೆಂಗಳೂರು ಅನ್ನೋಕ್ಕೆ ಮಾಡಿದ್ರು, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಅಮೆರಿಕದವರು ಅವರ ಮುಖ್ಯ ಹೆಡ್ ಕ್ವಾರ್ಟರ್ಸ್ ಅನ್ನು ಬೆಂಗಳೂರು ಮಾಡ್ಕೊಂಡಿದ್ರು. ಯಾಕೆ ಇನ್ನೊಂದು ಇದ್ದೀರಿ ಅಂದರೆ, ನಮ್ಮ ಊರಿನಲ್ಲಿ ಒಂದೇ ದಿವಸದಲ್ಲಿ 3 ಋತುಮಾನಗಳು ಆಗ್ತವೆ. ಬೆಂಗಳೂರು AC ಇದ್ದಾಗೆ. ಅದಕ್ಕೋಸ್ಕರ ನಾನಿಲ್ಲ ಆಫೀಸ್ ಮಾಡಿದ್ದೇನೆ. ವಿಶ್ವದ ಎಲ್ಲ ದೇಶಗಳಿಗೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಮತ್ತು ಮಾಡ್ಕೊಳ್ತೀನಿ. ಇಷ್ಟೊಂದು ಸಂಭ್ರಮ ಈ ಬೆಂಗಳೂರು ಅಂತ. ಈಗ ಕೇಳಿದವರು ಬಹುಶಃ ಇಲ್ಲಿ 3 ಋತುಮಾನಗಳಾಗ್ತಾ ಇದೆ. ನಾವು ಛತ್ರಿ, ಮಳೆ ಅಂತ ಛತ್ರಿ ಇಟ್ಕೊಂಡ್ರೆ ಒಳ್ಳೆ ಬೆಂಕಿ ಬಿಸಿಲಿಗೆ ಛತ್ರಿ ಹಿಡಿಬೇಕು. ಈ ಮಳೆಗಾಲ ಇಂಥ ವೈಪರೀತ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಅದು ಯಾತಕ್ಕೆ ಅಂದರೆ, ನಾನು ಈ ಗ್ಲೋಬಲ್ ವಾರ್ಮಿಂಗ್ ಆಸ್ಪತ್ರೆ ಭೂಮಿಯಲ್ಲಿ ಅನೇಕ ವ್ಯತ್ಯಾಸಗಳಾಗ್ತವೆ. ಅತಿಯಾದ ಮಳೆ, ಅತಿಯಾದ ಸೆಕೆ, ಅತಿಯಾದ ಬಿಸಿಲು, ಮಳೆ ಇತ್ಯಾದಿ ಎಲ್ಲ ಆಗ್ತದೆ. ಈ ತಾಪಮಾನದಿಂದ ಅದನ್ನು ಸರಿ ಮಾಡುವ ಕೆಲಸ ನಮ್ಮ ಜೈಲುಗಳು, ನಮ್ಮ ಮಕ್ಕಳಿಗೆ ಅದನ್ನು ಕೊಡು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆಗಲೇ ನಾಗೇಶ್ ಅವರು ಬಂದು ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಮೂಡಿಗೆ ನೆಟ್ಟ ಹಳ್ಳಿನ ಬಂದು 4 ಕಾಪಿಂದ ಇದ್ದಾರೆ.